ಹಲೋ ಸ್ಟೂಡೆಂಟ್ಸ್, ನಾನು ಪ್ರಸನ್ನ ಕುಮಾರ್ ಮಾತಾಡ್ತೀನಿ. ಆ್ಯಂಡ್ ಐ ಹೋಪ್ ಯು ಆರ್ ಆಲ್ ಫೈನ್. ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಮತ್ತು ಐ ಹೋಪ್ ಯು ಆರ್ ಆಲ್ ಸ್ಟಡಿಯಿಂಗ್ ವೆರಿ ವೆಲ್. ಮತ್ತು ಮನೆಯಲ್ಲೇ ಇದ್ದೀರಿ ಅಂತಲೂ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಈಗ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಕಾರಣ ದಟ್ ಈಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ಯು ಸಮಥಿಂಗ್ ಅಬೌಟ್ ಯುವರ್ ಸಿಲೆಬಸ್. ಸೊ 100% ಸಿಲೆಬಸ್ ಅಂತೂ ಮುಗಿದಿದೆ. That is both the language component part as well as refund ಒಂದು ಒನ್ ಆ್ಯಕ್ಟ್ ಪ್ಲೇ ನಾಟಕ ಅದು ಮುಗಿದಿದೆ. ಮತ್ತು ಲೆಟರ್ ರೈಟಿಂಗ್ಸ್ 30 ಮಾರ್ಕ್ಸ್ ಏನಿದೆ ಅದು ಲೆಟರ್ ರೈಟಿಂಗ್ಸ್ ಎಲ್ಲ ಅದು ಮುಗಿದಿದೆ. ಸೊ ಇಫ್ ಐ ಟಾಕ್ ಸಮಥಿಂಗ್ ಅಬೌಟ್ ದ ಕರೆಸ್ಪಾಂಡೆನ್ಸ್, ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಸಬ್ಜೆಕ್ಟ್ ಬಗ್ಗೆ ಒಂಚೂರು ಮಾತಾಡೋದಾದರೆ, ಸೊ ಫ್ರಮ್ ದ ಬಿಗಿನಿಂಗ್ ಆಫ್ ದ ಲೆಟರ್ಸ್ ಎನ್ಕ್ವೈರಿಗೆ ನೀವು ಆನ್ಸರ್ ಮಾಡ್ತೀರಿ. ದಟ್ ಈಸ್ in the form of reply, that is a quotation, as well as the offer letter anta. Then order place ಮಾಡ್ತೀರಿ. Then you are going to write the execution letter, cancellation letter, adjustment letter, complaint letter, and banking ಗೆ ಪತ್ರ ಬರೆಯುವಂಥದ್ದು, loss of ATM card or opening an account and requesting for loan and everything. So this is consisting of all the issues and all these issues, and this is going to be covered for 30 marks. And ಯಾವ ಥರ ಇರುತ್ತೆ ಅಂತ ಅಂದರೆ, ಇದು 3 ಮೇಜರ್ ಕ್ವೆಶನ್ಸ್ ಇರುತ್ತೆ. 1 ಮೇಜರ್ ಕ್ವೆಶನಲ್ಲಿ there will be 2 minor questions. That means 5 into 6, that is equal to 30 marks. ಸೊ ಒಟ್ಟು ನಿಮಗೆ 6 ಪ್ರಶ್ನೆಗಳಿರ್ತದೆ. ಫಾರ್ ಎಕ್ಸಾಂಪಲ್, ಎನ್ಕ್ವೈರಿ ಲೆಟರ್ ಬರೀರಿ ಆ್ಯಂಡ್ ರೈಟ್ ದ ಶೂಟಬಲ್ ರಿಪ್ಲೈ ಅಂತ ಬರೆದ್ರೆ ದಟ್ ಈಸ್ ಫಾರ್ 10 marks. ಇಟ್ ಈಸ್ 5 ಫಾರ್ ಎನ್ಕ್ವೈರಿ ಲೆಟರ್ ಆ್ಯಂಡ್ 5 ಫಾರ್ ರಿಪ್ಲೈ ಲೆಟರ್ ದೆನ್. ಸೊ ಇದಿಷ್ಟು 30 marks ಆಯಿತು. ಆ್ಯಂಡ್ ದ ನೆಕ್ಸ್ಟ್ 30 marks, ಫಾರ್ ನೆಕ್ಸ್ಟ್ 30 marks ಯು ಆರ್ ಗೋಯಿಂಗ್ ಟು ರೈಟ್ ದಟ್ ಈಸ್ ಅ ರೀಫಂಡ್. ರೀಫಂಡ್ ಈಸ್ ಎ ವೆರಿ ಫೇಮಸ್ ಒನ್ ಆ್ಯಕ್ಟ್ ಪ್ಲೇ ದಟ್ ಯು ಆಲ್ ನೋ. ನಾನು ಇದನ್ನು ಕ್ಲಾಸಲ್ಲಿ ಎರಡಕ್ಕೂ BCom ಮತ್ತು BBM ಎರಡಕ್ಕೂ ಮುಗ್ದಾಗಿದೆ. ಇದು ಕೂಡ ಇಟ್ಸ್ ಎ ವೆರಿ ಶಾರ್ಟ್ ಪ್ಲೇ ಆ್ಯಂಡ್ ಯು ನೋ ದ ಇಶ್ಯೂ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಪರ್ಟಿಕ್ಯುಲರ್ ಡ್ರಾಮಾ ಅಂತ ಅನ್ನೋದು ನಿಮಗೆ ಗೊತ್ತಿದೆ ಸ್ಪಷ್ಟವಾಗಿ. ಡ್ರಾಮಾ ನಿಮಗೆಲ್ಲ ಗೊತ್ತಿದೆ. ಇಟ್ ಈಸ್ ಅ ರೀಫಂಡ್ ಈಸ್ ಎ ಒನ್ ಆ್ಯಕ್ಟ್ ಪ್ಲೇ. ಇದು ಏಕಾಂಕ ನಾಟಕ. ಇಟ್ ಈಸ್ ರಿಟನ್ ಬೈ ಫ್ರಿಡ್ಜ್ ಕ್ಯಾರೆಂತಿ ಅಂತ. ಸೊ ಫ್ರಿಡ್ಜ್ ಕ್ಯಾರೆಂತಿ ಈಸ್ ಎ ಫೇಮಸ್ ಶಾರ್ಟ್ ಸ್ಟೋರಿ ರೈಟರ್ and at the same time a playwright. So he is a well known short story writer, ಒಬ್ಬ ಸಣ್ಣ ಕಥೆಗಳ ಬರಹಗಾರ. as well he is a dramatist also, and this play was written by him in 1938. 1938ರಲ್ಲಿ ಇದು ಪಬ್ಲಿಷ್ ಆಗುತ್ತೆ ಬರೆದು. and you all know the story of this particular drama. This is the story of a former student by name Washerkoff. ಸೊ ವಾಷರ್ಕೋಫ್ನ ಕಥೆ ಇದು. ಆ್ಯಂಡ್ ಆ್ಯಕ್ಚುಲಿ ಇಟ್ ಡಿಮಾಂಡ್ಸ್ ದಟ್ ಈಸ್ ದ ಟ್ಯೂಷನ್ ಫೀ ಆ್ಯಂಡ್ ಇಟ್ ಶುಡ್ ಬಿ ರೀಫಂಡೆಡ್ ಬಿಕಾಸ್ ಈ ಫೀಲ್ಸ್ ಇಸ್ ಎಜುಕೇಷನ್ ವಾಸ್ ವರ್ತ್ಲೆಸ್. ಐ ಮೀನ್ ಅವನು ತನ್ನ ಕಾಲೇಜಿನಿಂದ ಅಥವಾ ಶಾಲೆಯಿಂದ ಪಡ್ಕೊಂಡಂಥ ಶಿಕ್ಷಣ ಅಷ್ಟು ಮೌಲ್ಯಯುತವಾಗಿರಲಿಲ್ಲ. ಹಾಗಾಗಿ ಈ ಡಿಮ್ಯಾಂಡ್ಸ್ ಫಾರ್ ದ refund of his tuition fee. So but he loses his fight when he is ticked by the mathematics team master. ಸೊ ಎಲ್ಲ ಮಾಸ್ಟರ್ಸ್ದು ಹೆಂಗೋ ಅವನು ಅಡಾಪ್ಟ್ ಮಾಡ್ಕೋತಾನೆ. ಬಟ್ ಮ್ಯಾಥಮೆಟಿಕ್ಸ್ ಮಾಸ್ಟರ್ ವಿಷಯಕ್ಕೆ ಬಂದಾಗ ಐ ಟೋಟಲಿ ಫೇಲ್ಡ್. ದ ಪ್ಲೇ ರೀಫಂಡ್ ಈಸ್ ಫುಲ್ ಆಫ್ ಹ್ಯೂಮರ್ ವಿಚ್ ಡೀಲ್ಸ್ ವಿತ್ ಅನ್ ಎಕ್ಸ್ಟ್ರಾರ್ಡಿನರಿ ಅಬ್ಸರ್ಡ್ ಸಿಚುವೇಶನ್. ಆ್ಯಂಡ್ ಇಟ್ ಈಸ್ ಎ ಅಬ್ಸರ್ಡ್ ಸಿಚುವೇಶನ್. ಅಬ್ಸರ್ಡ್ ಅಂತ ಅಂದರೆ ಅಸಂಗತ ಶೈಲಿಯ ನಾಟಕಗಳನ್ನು ಕುರಿತು ನಾವು ಅಬ್ಸರ್ಡ್ ಅಂತ ಕರಿತೀವಿ. ಸಹಜವಾಗಿ ಅರ್ಲಿ 20th centuryನಲ್ಲಿ ದಿಸ್ ವಾಸ್ ಅ ವೆರಿ ಬಿಗ್ ಫಿನೋಮಿನಾ ಇನ್ ಲಿಟ್ರೇಚರ್ ಆಫ್ ವೆಸ್ಟರ್ನ್ ಸೈಡ್. ಅದು ಎಸ್ಪೆಷಲಿ ಫ್ರೆಂಚ್ ಲಿಟ್ರೇಚರಿಂದ ಶುರುವಾಯಿತು. ಆಲ್ಬರ್ಟ್ ಕಾಮು ಆ್ಯಂಡ್ ನಿಕೋಲಾಯ್ ಗುಗೋಲ್ ಅನ್ನುವಂಥದ್ದು, ಫ್ರಾನ್ಸ್ ಕಾಫ್ಕಾ. ಸೊ ಈ ಥರದವರ ಒಂದು ಶೈಲಿಯಲ್ಲಿ ಅಬ್ಸರ್ಡ್ ಥಿಯೇಟರ್, ಅಸಂಗತ ನಾಟಕಗಳ ಶೈಲಿ ಶುರುವಾಯಿತು. ದೆನ್ ಫ್ರಿಡ್ಜ್ ಕ್ಯಾರೆಂತಿ ಆಲ್ಸೋ wrote his play refund in the same manner. ಅಬ್ಸರ್ಡ್ ಥಿಯೇಟರ್ ಲೆವೆಲಲ್ಲೇ ಕೂಡ ಬರಿತಾ ಹೋಗ್ತಾನೆ. ಅಂದರೆ ಇಲ್ಲಿ ಘಟಿಸಬೇಕು ಅಂತವಂತೂ ಯಾವ ಘಟಿಸೋಕ್ಕಾಗೋದಿಲ್ಲ. ಈಗ ಐ ಥಿಂಕ್ ನೋ ಒನ್ ದ ಸ್ಟೂಡೆಂಟ್ ಇನ್ ದ ವರ್ಲ್ಡ್ ಈಸ್ ಬ್ಯಾಕ್ ಟು ದ ಸ್ಕೂಲ್ ಫಾರ್ ಡಿಮ್ಯಾಂಡಿಂಗ್ ಫಾರ್ ಇಸ್ ರೀಫಂಡ್ ಆಫ್ ಇಸ್ ಸ್ಕೂಲ್ ಫೀ. ಯಾರೂ ಆ ಥರದ್ದು ಕೇಳೋದಿಲ್ಲ. ಇದೊಂದು ಕಥೆಯಲ್ಲಿ ಬಿಟ್ಟರೆ ಅನಿಸುತ್ತೆ. ಸೊ ಹಾಗಾಗಿ ಇಟ್ ಈಸ್ ಎ ಕೈಂಡ್ ಆಫ್ ಅಬ್ಸರ್ವ್ಡ್ ಥಿಯೇಟರ್ ಅಂತ ನಾನು ಭಾವಿಸ್ತೇನೆ. ಒಂದು ಸಾರಿ ಹಂಗೆ ಇದ್ರ ಬಗ್ಗೆ ಒಂದಷ್ಟು ಕ್ಯಾರೆಕ್ಟರ್ಸ್ ಬಗ್ಗೆ, ಒಂದಷ್ಟು ಸಮರಿ ಬಗ್ಗೆ ಒಂದಷ್ಟು ಚರ್ಚೆ ಮಾಡ್ತಾ ಹೋಗ್ಬಿಡೋಣ. ಫಸ್ಟ್ 30 marks ಇದೆ ಇದು. 30 marks ದೆರ್ ವಿಲ್ ಬಿ 2 questions ಫಾರ್ 10 marks. 10 marksಗೆ 2 questions ಇರುತ್ತೆ. ಆ್ಯಂಡ್ ದೆರ್ ವಿಲ್ ಬಿ 2 questions ಫಾರ್ 5 marks. ಅಲ್ಲಿಗೆ 30 ಆಯಿತು ನಿಮಗೆ. ಸೊ ಮೇಜರ್ ಕ್ವೆಶನ್ಸ್ ಏನು ಬರ್ಬೋದು? ಪ್ರಾಯಶಃ
ಡೆಫಿನೆಟ್ಲಿ ಮೇಜರ್ ಕ್ವೆಶನ್ ವಿಲ್ ಬಿ ದ ಹೋಲ್ ಸಿಸ್ಟಮ್ ಆಫ್ ಎಜುಕೇಷನ್. ಇಡೀ ಎಜುಕೇಷನ್ ಸಿಸ್ಟಮ್ನಲ್ಲಿ ಏನೆಲ್ಲ ಲೂಪ್ ಹೋಲ್ಗಳಿದೆ ಅಂತ ಕೇಳಿ ಬಂದ್ಬಿಡ್ಬೋದು. ಆ್ಯಂಡ್ ಅಗೈನ್ ಇದು ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ವಾಷರ್ಕೋಫ್ನ ಕ್ಯಾರೆಕ್ಟರ್ನ ಸ್ಕೆಚ್ ಮಾಡಿ ಅಂತ ಕೇಳ್ಬೋದು. ಆ್ಯಂಡ್ ದ ಸ್ಕೂಲ್ ಎಜುಕೇಷನ್ ಸಿಸ್ಟಮ್ ಆಲ್ರೆಡಿ ಹೇಳಿದ ಹಾಗೆ ಅದನ್ನು ಕೇಳ್ಬೋದು. ಆ್ಯಂಡ್ ದ ರೋಲ್ ಆಫ್ ಸ್ಕೂಲ್ ಪ್ರಿನ್ಸಿಪಲ್ ಇನ್ ದ ಹೋಲ್ ಡ್ರಾಮಾ, ಇಡೀ ನಾಟಕದಲ್ಲಿ ಸ್ಕೂಲ್ ಪ್ರಿನ್ಸಿಪಲ್ ರೋಲ್ ಏನು ಅಂತ ಕೇಳ್ಬಿಡ್ಬೋದು. ಬಿಕಾಸ್ ಓನ್ಲಿ 2 ಕ್ಯಾರೆಕ್ಟರ್ಸ್ ಆರ್ ವೆರಿ ಮೇಜರ್ ಕ್ಯಾರೆಕ್ಟರ್ಸ್ ಹಿಯರ್. ಒನ್ ಈಸ್ ದ ಪ್ರಿನ್ಸಿಪಲ್ ಆಫ್ ದ ಸ್ಕೂಲ್ ಆ್ಯಂಡ್ ಅನದರ್ ಒನ್ ಈಸ್ ವಾಷರ್ಕೋಫ್ ಮತ್ತು ಸ್ಕೂಲ್ ಆಫ್ ದ ಪ್ರಿನ್ಸಿಪಲ್ ಬಿಟ್ಟರೆ ಬೇರೆ ಯಾರು ಮೇಜರ್ ಕ್ಯಾರೆಕ್ಟರ್ಗಳಲ್ಲ ಇಲ್ಲಿ. ದೇ ಆರ್ ಆಲ್ ದ ಮೈನರ್ ಕ್ಯಾರೆಕ್ಟರ್ಸ್. ಹಾಗಾಗಿ ಯು ಶುಡ್ ಕಾನ್ಸಂಟ್ರೇಟ್ ಆನ್ ದೀಸ್ 2 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಆ್ಯಂಡ್ 5 ಮಾರ್ಕ್ಸ್ಗೆ ಬೇಕಾದರೆ ಮ್ಯಾಥಮೆಟಿಕ್ಸ್ ಮಾಸ್ಟರ್ ಬಗ್ಗೆ ಬಂದ್ಬಿಡ್ಬೋದು. ಆ್ಯಂಡ್ ಮೇ ಬಿ ದ ಕ್ವಶನ್ಸ್ ವಿಲ್ ಬಿ ಆನ್ ಜಿಯೋಗ್ರಫಿ ಮಾಸ್ಟರ್, ಫಿಸಿಕ್ಸ್ ಮಾಸ್ಟರ್ ಆರ್ ಎನಿ ಅದರ್ ಬೇರೆ ಮಾಸ್ಟರ್, ಹಿಸ್ಟ್ರಿ ಮಾಸ್ಟರ್ ಬಗ್ಗೆ ಬಂದ್ಬಿಡ್ಬೋದು. ಬಟ್ ಮೇಜರ್ ಕ್ಯಾರೆಕ್ಟರ್ಸ್ ಆರ್ 2. ನಂಬರ್ 1 is ವಾಷರ್ಕೋಫ್ ಆ್ಯಂಡ್ ದ ಸೆಕೆಂಡ್ ಒನ್ is ಪ್ರಿನ್ಸಿಪಲ್. ಆ್ಯಂಡ್ ಈವನ್ ಮೈನರ್ ಕ್ಯಾರೆಕ್ಟರ್ ಆಗಿ ಬೇಕಾದ್ರೆ ಲೆಡರರ್ ಕೂಡ ಬಂದ್ಬಿಡ್ಬೋದು. ಲೆಡರರ್ ಇಸ್ ನಾಟ್ ದ ಡೈರೆಕ್ಟ್ ಕ್ಯಾರೆಕ್ಟರ್ ವಿಚ್ ಈಸ್ ಅಪಿಯರ್ಡ್ ಇನ್ ದ ಪ್ಲೇ. ನಾಟಕದಲ್ಲಿ ಆತ ಅಪಿಯರ್ ಆಗೋದಿಲ್ಲ, ಬಟ್ ಇಟ್ ಈಸ್ ದ ರೆಫರೆನ್ಸ್ ಮೇಡ್ ಬೈ ವಾಷರ್ಕೋಫ್ ಇನ್ ಫ್ರಂಟ್ ಆಫ್ ದ ಪ್ರಿನ್ಸಿಪಲ್ ಮುಂದೆ ಆತ ರೆಫರ್ ಮಾಡ್ತಾನೆ ಅಷ್ಟೇ ಆತನ ಹೆಸರನ್ನು. ಸೊ ಐ ಥಿಂಕ್ ಈ ಥರದ ಪ್ರಶ್ನೆಗಳು ಇಲ್ಲಿ ಬರಲಿಕ್ಕೆ ಸಾಧ್ಯ ಉಂಟು. ಸೊ ಈಗ ನಾನು ಹೇಳುವಂಥ ಸಮ್ಮರಿನಲ್ಲಿ ಐ ಥಿಂಕ್ ಯು ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆನ್ 2 issues. One is the characters of all the persons in the drama. That is number 1 Washerkoff, number 2 the principal and the Washerkoff, again the major characters I say, and the minor characters are the history master, physics master, geography master and mathematics master. These are all the minor characters. And the servant is also a very minor character, and he plays a very important role here in this play. And ledderer is also a minor character. Maybe ಇವೆಲ್ಲ 5 ಮಾರ್ಕ್ಸ್ ಬರ್ಬಿಡ್ಬೋದು. These 2 can be for 10 marks then. And Washerkoff is around, ನಿಮಗೆ ಸಿಚುವೇಶನ್ ಗೊತ್ತಿದೆ. Principal was in the chamber and immediately servant came into the principal's chamber and he said that there is a man waiting for you, ನಿಮಗೋಸ್ಕರ ವೇಟ್ ಮಾಡ್ತಾನೆ, he wants to meet you ಅಂತ ಹೇಳ್ತಾನೆ ಆ ಸರ್ವೆಂಟು. ಸೊ ವಾಷರ್ಕೋಫ್ ಎಷ್ಟು ವಯಸ್ಸು ಏನು ಇದೆ ಅಂತ ಕೇಳ್ತಾನೆ. ಅವ್ನು ಗಡ್ಡ ಬಿಟ್ಕೊಂಡಿದ್ದಾನೆ. ಈಸ್ ನೈದರ್ ಎ ಸ್ಟೂಡೆಂಟ್ ನಾರ್ ದ ಪ್ಯಾರೆಂಟ್. ಅವನ ಪ್ಯಾರೆಂಟ್ ಥರನೂ ಕಾಣಿಸ್ತಾ ಇಲ್ಲ ಮತ್ತು ಸ್ಟೂಡೆಂಟು ಅಲ್ಲ ಅಂತ ಹೇಳ್ತಾನೆ. ಸೊ ಈಸ್ ಅರೌಂಡ್ 40 years old. ಸೊ ಈ ಕುಡ್ ನಾಟ್ ಗೆಟ್ ಎನಿ ಜಾಬ್. ಸೊ ಸಮರೈಸ್ ಮಾಡೋದಾದರೆ ಎಲ್ಲೂ ಅವನಿಗೆ ಕೆಲಸ ಸಿಗೋದಿಲ್ಲ. ಸೊ ಐ ಆಮ್ ಗೋಯಿಂಗ್ ಟು try to tell something about the character, the whole situation in the play. Wherever he goes, people tell him that he is fit for nothing. ಎಲ್ಲಾದರೂ ಹೋಗಲಿ ವಾಷರ್ಕೋಫು, ನೀನು ಕೆಲಸಕ್ಕೆ ಬಾರ್ದವನು, ನೀನು 40 ವರ್ಷ ಆದರೂ ಕೆಲಸ ತಗೊಂಡಿಲ್ಲ. ಸೊ ಎವ್ರಿ ಒನ್ ಆರ್ ಟೆಲಿಂಗ್. ಒನ್ ಡೇ ಹಿ ಮೀಟ್ಸ್ ಲೆಡರರ್ ಇನ್ ದ ಮಾರ್ಕೆಟ್ನಲ್ಲಿ ಲೆಡರರ್ನ ಭೇಟಿ ಮಾಡ್ತಾನೆ ಯಾರು, ವಾಷರ್ಕೋಫ್. ಆ್ಯಂಡ್ ಆಸ್ಕ್ಸ್ ಹಿಮ್ ಅಬೌಟ್ ಹಿಸ್ ಬಿಸ್ನೆಸ್, ಏನು ಕೆಲಸ ಮಾಡ್ತಾ ಇದ್ದೆ ಅಂತ ಕೇಳ್ತಾನೆ. ಆ್ಯಂಡ್ ಲೆಡರರ್ ಸೇಸ್ ದಟ್ ಈಸ್ dealing with the foreign exchange and Hungarian money. He could not able to understand anything that, and starts asking questions about foreign exchange. Actually, when Lederer says about the foreign exchange, Washerkoff could not able to understand the concept or the term which is foreign exchange. ಫಾರಿನ್ ಎಕ್ಸ್ಚೇಂಜ್ ಅಂದರೆ ಏನು ಅಂತ ಕೇಳೋಕ್ಕೆ ಅವನು ಹೋಗ್ತಾನೆ. ಸೊ ದಟ್ ಅವ್ನು ಕೇಳಿದ ಕೂಡಲೇ ಲೆಡರರ್ ಬಿಕೇಮ್ ವೆರಿ ಮಚ್ ಫ್ಯೂರಿಯಸ್ ಆ್ಯಂಡ್ ಅವನಿಗೊಂಥರ ಸಿಟ್ಟು ಬರುತ್ತೆ. ಸೇಸ್ ವೆನ್ ವಾಷರ್ಕೋಫ್ ಡಸ್ ನಾಟ್ ನೋ ದ ಸಿಲ್ಲಿ ಥಿಂಗ್, ಆ್ಯಕ್ಚುಲಿ ಇಟ್ ಇಸ್ ಅ ಸಿಲ್ಲಿ ಥಿಂಗ್, ದೆನ್ ವಾಟ್ ಹ್ಯಾಡ್ ಈ ಸ್ಟಡಿಡ್ ಇನ್ ದ ಸ್ಕೂಲ್. ಅವನು ಅನ್ಕೋತಾನೆ ವಾಟ್ ಈ ಆ್ಯಕ್ಚುಲಿ ಸ್ಟಡಿಡ್ ಇನ್ ದ ಸ್ಕೂಲ್. ಅಂದ್ರೆ ಏನು ಕಲ್ತಾ ಇವನು, ಅಷ್ಟು ಕಾಮನ್ ಸೆನ್ಸ್ ಇಲ್ವಲ್ಲ. ಈ ಡಸಂಟ್ ನೋ ಈವನ್ ಎ ಸ್ಮಾಲ್ ಮ್ಯಾಟರ್ ಲೈಕ್ ಫಾರಿನ್ ಎಕ್ಸ್ಚೇಂಜ್ ಅನ್ನೋದು ಗೊತ್ತಿಲ್ವಲ್ಲ ಇವನಿಗೆ ಅನ್ನೋದು ಲೆಡರರ್ನ ವಿಷಯ. ಸೊ ಹೀ ಈಸ್ better can go to the school and get his tuition fee back. This is the suggestion given by Lederer to Washerkoff. So you have not learned anything from your school, better you go to the school and collect your get the tuition fee ಅಂತ ಹೇಳ್ಬಿಟ್ಟು ಅವನು ತಮಾಷೆಗೆ ಹೇಳಿ ಹೋಗ್ತಾನೆ. ಬಟ್ ದಿಸ್ ಪರ್ಸನ್ ವಾಷರ್ಕೋಫ್ took it very seriously. ಇದನ್ನು ಭಾಳ ಸೀರಿಯಸ್ ತಗೋತಾನೆ. ಅಟ್ ದ ಸೇಮ್ ಟೈಮ್ ಈ ಡಸಂಟ್ ಹ್ಯಾವ್ ಎನಿ ಜಾಬ್. ನೋ, ಈಸ್ ಅ ಜಾಬ್ಲೆಸ್ ಮ್ಯಾನ್ ಆ್ಯಂಡ್ ಡಸಂಟ್ ಹ್ಯಾವ್ ಎನಿ ಮನಿ. ಅವನಿಗೆ ಹಣಕಾಸು ಇರೋದಿಲ್ಲ. ಸೊ ದಟ್ ಈ ಐಡಿಯಾ ಅವನಿಗೆ ತಲೆ ಒಳಗಡೆ ಬಂದ ಕೂಡಲೇ ಈ ಇಮಿಡಿಯೇಟ್ಲಿ ಸ್ಟಾರ್ಟೆಡ್ ಟು ವರ್ಡ್ಸ್ ದ ಸ್ಕೂಲ್ ಆ್ಯಂಡ್ ಇವೆಂಟ್ ಟು ದ ಸ್ಕೂಲ್ ವೇರ್ ಈ ಸ್ಟಡಿಡ್ ಒನ್ಸ್ ಅಗೈನ್. ಓಕೆ, ಸೊ ಅಲ್ಲೋಗಿ ಹೊರಗಡೆ ಇದ್ದಂಥ ಪ್ರಿನ್ಸಿಪಲ್ ಚೇಂಬರ್ ಹೊರಗಡೆ ಇದ್ದಂಥ ಸರ್ವೆಂಟನ್ನು ಭೇಟಿ ಮಾಡ್ತಾನೆ. ಆ್ಯಂಡ್ ಈ ಹ್ಯಾಸ್ ಟು ಟು ಮೀಟ್ ಮಿಸ್ಟರ್ ಪ್ರಿನ್ಸಿಪಲ್. ಅವನು ಬಿಡೋದಿಲ್ಲ ಸರ್ವೆಂಟು. ಅಗೇನ್ ಸರ್ವೆಂಟ್ ಕೇಮ್ ಬ್ಯಾಕ್ ಆಫ್ಟರ್ ಫ್ರಮ್ ದ ಚೇಂಬರ್ ಆ್ಯಂಡ್ ಅಲೋ ಮಾಡ್ತಾನೆ ವಾಷರ್ಕೋಫ್ ಒಳಗೆ ಹೋಗ್ಲಿಕ್ಕೆ ಅಂತ.
ಸೊ ವಾಷರ್ಕೋಫ್ ವೆಂಟ್ ಇನ್ ಟು ದ ಚೇಂಬರ್. ನಿಮಗೆ ಗೊತ್ತು, ಪ್ರಿನ್ಸಿಪಲ್ ನಾನು ಪಾಠ ಮಾಡಿದ್ದೀನಿ ಅದನ್ನು. ವಾಷರ್ಕೋಫ್ ವಾಂಟೆಡ್ ಟು ರೀಫಂಡ್ his school tuition fee which were paid 18 years ago. Actually he told this everything before the principal, because he told that he was taught very badly ಅಂತ. ಐ ಮೀನ್, ನೀವು ನನಗೆ ಕೆಟ್ಟ ಪಾಠ ಮಾಡಿದ್ದೀರಿ, ನಾನು ಏನೂ ಕಲ್ತಿಲ್ಲ, 18 years ಕೆಳಗಡೆ ನಾನು ಬಂದು ಸೇರ್ಕೊಂಡು ಇಲ್ಲಿ ಏನೂ ಕಲ್ತಿಲ್ಲ, ಹಾಗಾಗಿ ಬೆಟರ್ ಯು ಗಿವ್ ಮಿ ಬ್ಯಾಕ್ ಯುವರ್ ಮೈ ಟ್ಯೂಷನ್ ಫೀಸ್ ಅಂತ ಕೇಳ್ತಾನೆ. ಸೊ ಪ್ರಿನ್ಸಿಪಲ್ ಈ ವಾಸ್ ವೆರಿ ಶಾಕ್ಡ್. ಇದನ್ನು ಕೇಳಿದ ಕೂಡಲೇ ಪ್ರಿನ್ಸಿಪಲ್ಗೆ ಶಾಕ್ ಆದಂಗೆ ಆಗುತ್ತೆ. ಈಸ್ ಇನ್ ಎ ಪೆಕ್ಯುಲಿಯರ್ ಸಿಚುಯೇಷನ್. ನಾವು ಈಸ್ ಇನ್ ಎ ಪೆಕ್ಯುಲಿಯರ್ ಸಿಚುಯೇಷನ್, ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ಸಿಕ್ಕಾಕೋತಾನೆ. ಆ್ಯಂಡ್ ಈ ಕಾಲ್ಸ್ ಫಾರ್ ಎನ್ ಇಮಿಡಿಯೇಟ್ ಮೀಟಿಂಗ್ ವಿತ್ ಆಲ್ ದ ಅದರ್ ಸ್ಟಾಫ್ ಮೆಂಬರ್ಸ್, ದಟ್ ಈಸ್ ದ ಟೀಚರ್ಸ್. ಸೊ ಎಲ್ಲ ಟೀಚರ್ಸ್ ಸ್ಟಾಫ್ ಮೀಟಿಂಗ್ನ ಇಮಿಡಿಯೇಟಾಗಿ ಕಾಲ್ ಮಾಡ್ತಾನೆ. ಆ್ಯಂಡ್ ದ ಮಾಸ್ಟರ್ಸ್ ಎಲ್ಲರಿಗೂ ವಿಷಯ ಹೇಳ್ತಾನೆ. ಯಾರು ಪ್ರಿನ್ಸಿಪಲ್ ಟೋಲ್ಡ್ ಎವ್ರಿಥಿಂಗ್ ಟು ದ ಮಾಸ್ಟರ್ಸ್ ಇನ್ ದ ಮೀಟಿಂಗ್. ಆ್ಯಂಡ್ ಎವ್ರಿ one, the masters realized what Washerkoff is really asking and what was his intention, ಅವನ ಉದ್ದೇಶ ಏನು ಅನ್ನೋದು ಎಲ್ರಿಗೂ ಗೊತ್ತಾಗ್ತದೆ. ಆ್ಯಂಡ್ ದೇ ಆಲ್ ಡಿಸೈಡೆಡ್ ಟು ಕಂಡಕ್ಟ್ ಎ ರೀ-ಎಕ್ಸಾಮಿನೇಷನ್. ಸೊ ರೀ-ಎಕ್ಸಾಮಿನೇಷನ್ ಮಾಡಬೇಕು ಅನ್ನೋದು ಇವನ ಕೋರಿಕೆಯೂ ಆಗಿರ್ತದೆ. ಆ್ಯಂಡ್ ಅದರಲ್ಲಿ ಏನಾದರೂ ಫೇಲ್ ಆದರೆ, ರೀ-ಎಕ್ಸಾಮಿನೇಷನಲ್ಲಿ ಕಂಪ್ಲೀಟಾಗಿ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆದರೆ, ಸೊ ರೀಫಂಡ್ ವಿಲ್ ಬಿ ಪಾಸಿಬಲ್ ಅನ್ನೋದು ದ ಟೋಟಲ್ ಡಿಸಿಷನ್ ಆಫ್ ದ ಮೀಟಿಂಗ್ನ ತೀರ್ಮಾನ ಆಗುತ್ತೆ. So therefore they decided to outsmart the bold student. Actually, see, the student is very smart, but the teachers are very smart than this student. ಯಾವಾಗಲೂ ಹಂಗೇನೆ, ಈಗಲೂ ಹಂಗೇನೆ. ನೀವೆಲ್ಲ ಅನ್ಕೋತೀರಿ ಸ್ಟೂಡೆಂಟ್ಸ್ ಆರ್ ವೆರಿ ಸ್ಮಾರ್ಟ್ ಅಂತ. ಅಟ್ ದ ಸೇಮ್ ಟೈಮ್ ಟೀಚರ್ಸ್ ಆರ್ ಓವರ್ ಸ್ಮಾರ್ಟ್ ಇನ್ ಫ್ಯಾಕ್ಟ್. ಸೊ ಇವರು ಅವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಇವರು ರಂಗೋಲೆ ಕೆಳಗಡೆ ನುಗ್ಗುವಂಥ ಕೆಲಸವನ್ನು ಮಾಡ್ತಾನೆ. ಸೊ ಅಟ್ ಲಾಸ್ಟ್ ಎಲ್ಲರೂ ಪ್ರಶ್ನೆ ಕೇಳಬೇಕು ಅಂತ ಡಿಸೈಡ್ ಆಗುತ್ತೆ. ಸೊ ಎಕ್ಸಾಮಿನೇಷನ್ ಶುರುವಾಗುತ್ತೆ. ಆ್ಯಂಡ್ ಫಸ್ಟ್ ಹಿಸ್ಟ್ರಿ ಮಾಸ್ಟರ್ ಈ ವಿಷಯನ ಕೈಗೆತ್ಕೋತಾರೆ. ಸೊ ಫಸ್ಟ್ ಕ್ವೆಶ್ಚನ್ ವಾಸ್ ಫ್ರಮ್ ದ ಹಿಸ್ಟ್ರಿ ಮಾಸ್ಟರ್, ದಟ್ ಐ ಆಲ್ರೆಡಿ ಟೋಲ್ಡ್ ಯು. ದ ಹಿಸ್ಟ್ರಿ ಮಾಸ್ಟರ್ ಆಸ್ಕ್ಡ್ ಹಿಮ್ ಅಬೌಟ್ ಹೌ ಮೆನಿ ಇಯರ್ಸ್ ದ 30 years ವಾರ್ ಲಾಸ್ಟೆಡ್. 30 ವರ್ಷಗಳ ಯುದ್ಧ ಎಷ್ಟು ವರ್ಷಗಳ ಕಾಲ ನಡೀತದೆ ಅನ್ನೋದನ್ನು ಹೇಳ್ತಾನೆ. ಐ ಥಿಂಕ್ ಇಟ್ ಈಸ್ ವೆರಿ ironic that the answer is in the question itself, because the name of the war is the 30 years war, and how long it lasted antandre it is for 30 years again. So answer was also there in the particular question, but Washerkoff was very smart. He did not give a right answer ಕೊಡೋದಿಲ್ಲ. ಸುಮ್ಮನೆ ಅವನು 30 years ಅಂತ ಹೇಳೋದಿಲ್ಲ. ಅದ್ರ ಬದಲು ಈ ಸೆಡ್ 7 meters ಅಂತ. 7 meters ಅನ್ನೋದಕ್ಕೆ ಆ್ಯಕ್ಚುಲಿ ಹಿಸ್ಟರಿ ಮಾಸ್ಟರ್ ವಾಸ್ ಕನ್ಫ್ಯೂಸ್ಡ್. ಅಯ್ಯೋ ಇವನೇನೋ ಹೇಳ್ತಾವನಲ್ಲಪ್ಪ ಅಂತ ಹಿಸ್ಟ್ರಿ ಮಾಸ್ಟರ್ಗೆ ಕನ್ಫ್ಯೂಸ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಮ್ಯಾಥಮೆಟಿಕ್ಸ್ ಮಾಸ್ಟರ್ ಹೆಲ್ಪ್ಡ್ ಹಿಮ್ ದಟ್ ಇಟ್ ಈಸ್ ದ 7 meter ಈಸ್ ಕನೆಕ್ಟೆಡ್ ವಿತ್ ದ ಥಿಯರಿ ಆಫ್ ರಿಲೇಟಿವಿಟಿ ಆಫ್ ಐನ್ಸ್ಟೀನ್ನ ಥಿಯರಿ ಆಫ್ ರಿಲೇಟಿವಿಟಿಗೆ ಇದು ಸಂಬಂಧ ಆಗಿದೆ. ಹಾಗಾಗಿ 7 meter ಈಸ್ ಈಕ್ವಲ್ ಟು 30 years ಅನ್ನೋದನ್ನು ಅವನು ಪ್ರೂವ್ ಮಾಡಿ ತೋರಿಸ್ಬಿಡ್ತಾನೆ. ಸೊ ದಟ್ ಬಾಯ್ ಹ್ಯಾಸ್ ಪಾಸ್ಡ್ ಇನ್ ದ ಎಕ್ಸಾಮಿನೇಷನ್ ಆಫ್ ದ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಪಾಸ್ ಆಗಿಬಿಡ್ತಾನೆ. ಸೊ ದ ಮಾಸ್ಟರ್ ಸ್ಪೇಸ್ ಇವೆಲ್ಲವನ್ನು ರಿಲೇಟಿವಿಟಿ ಥಿಯರಿ ಎಲ್ಲ ಆದಮೇಲೆ ದೆನ್ ಟುಕ್ ದ ಅದರ್ ಎಕ್ಸಾಮಿನೇಷನ್, ದಟ್ ಈಸ್ ಫಿಸಿಕ್ಸ್ ಮಾಸ್ಟರ್. ಈ ನಡುವೆ ಪ್ರತಿಯೊಂದು ಟೀಚರ್ಗೂ ಕೂಡ ಇವನೊಂದು ಅಡ್ರೆಸ್ ಹಿಡಿದು ಕೂಗ್ತಿರ್ತಾನೆ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಮಾಸ್ಟರ್ನ ಇವನು ನಮ್ ಸ್ಕಿಲ್ ಅಂತ ಕೂಗ್ತಾನೆ. ಸೊ ಫಿಸಿಕ್ಸ್ ಮಾಸ್ಟರ್ ಟುಕ್ ದ ಚಾರ್ಜ್ ಆಫ್ ಆಸ್ಕಿಂಗ್ ದ ಕ್ವೆಶನ್ ಫ್ರಮ್ ಹಿಸ್ ಡಿಪಾರ್ಟ್ಮೆಂಟ್ ಟು ದ ಪರ್ಸನ್ ವಾಷರ್ಕೋಫ್. ಸೊ ವಾಷರ್ಕೋಫ್ನ ಒಂದು ಪ್ರಶ್ನೆ ಕೇಳ್ತಾನೆ. ಏನಂತ ಅಂದರೆ, ಸೊ ಕ್ಲಾಕ್ಸ್ ಇನ್ ದ ಚರ್ಚ್ ಬಿಕಮ್ ಸ್ಮಾಲರ್ ಇಫ್ ಒನ್ ವಾಕ್ಸ್ ಅವೇ ಫ್ರಮ್ ಇಟ್. ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಚರ್ಚ್ನ ಗೋಪುರದ ಮೇಲಿರುವಂಥ ಗಡಿಯಾರ ಒಬ್ಬ ವ್ಯಕ್ತಿ ಹಿಂದೆ ಹೋದ ಹಾಗೆ ಹೆಂಗಾಗುತ್ತೆ, ಅದರ ಸೈಜ್ ದಪ್ಪ ಆಗುತ್ತಾ ಸಣ್ಣ ಆಗುತ್ತಾ ಅಂತ ಕೇಳ್ತಾನೆ. ಸೊ ಆ್ಯಕ್ಚುಲ್ ಆಗಿ ಒಂದು ಹಿಂದೆ ಹೋದಾಗ ದಟ್ ಸೈಜ್ ಈಸ್ ಬಿಕಮಿಂಗ್ ವೆರಿ ಸ್ಮಾಲರ್ ಆಗುತ್ತೆ. ಬಟ್ ದಟ್ ಪರ್ಟಿಕ್ಯುಲರ್ ಥಿಯರಿ ಇಸ್ ಕಾಲ್ಡ್ ಆಪ್ಟಿಕಲ್ ಇಲ್ಯೂಷನ್. ನಾನು ಇದ್ರ ಬಗ್ಗೆ ಆಪ್ಟಿಕಲ್ ಇಲ್ಯೂಷನ್ ಬಗ್ಗೆ ಮಾತಾಡಿದ್ದೀನಿ ಕ್ಲಾಸ್ನಲ್ಲಿ. ಸೊ ನಾವು ಹಿಂದಕ್ಕೆ ಹೋಗ್ತಾ ಯಾವುದೇ ಒಂದು ಆಬ್ಜೆಕ್ಟ್ ನಮಗೆ ಸಣ್ಣ ಆಗ್ತಾ ಹೋಗ್ತದೆ. ಸೊ ದಿಸ್ ಇಸ್ ಕಾಲ್ಡ್ ಆಪ್ಟಿಕಲ್ ಇಲ್ಯೂಷನ್ ಅಂತ ಕರೀತಾರೆ. ಬಟ್ ದಿಸ್ ಬಾಯ್ ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ದಟ್ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಸ್ಮಾಲರ್ ಅಂತ ಹೇಳೋ ಬದಲು ಈ ಸೇಸ್ ದಟ್ ಇಟ್ ಇಸ್ ಬಿಗರ್ ಅಂತ ಹೇಳ್ತಾನೆ. ದೂರ ಹೋದ ಹಾಗೆ ಸ್ಮಾಲರ್ ಆಗೋದಿಲ್ಲ, ತುಂಬ ದಪ್ಪ ಆಗುತ್ತೆ ಅಂತ ಇವನು ಹೇಳ್ತಾನೆ. ಸೊ ಮಾಸ್ಟರ್ ಈಸ್ ಆಲ್ಸೋ ಕರೆಕ್ಟ್ ಆನ್ಸರ್ ಅಂತ ಮಾಸ್ಟರ್ ಕೂಡ ಹೇಳ್ತಾನೆ. ಬಿಕಾಸ್ ದಟ್ ಪರ್ಟಿಕ್ಯುಲರ್ ಬಾಯ್ ಅವನು ಆ್ಯಸ್ ಕತ್ತೆ ಅಂತ ಕರಿತಾನೆ. ಕತ್ತೆ ಅಂತ ಉಲ್ಲೇಖ ಮಾಡಿ ಅವನನ್ನೇ ಕರೆದು ಕತ್ತೆಗೆ
ದಿಸ್ ಒನ್ ಪರ್ಟಿಕ್ಯುಲರ್ಲಿ ಯಾವುದು ಆಪ್ಟಿಕಲ್ ಇಲ್ಯೂಷನ್ ಅಥವಾ ಇಲ್ಯೂಷನ್ ಆಫ್ ವಿಷನ್ ಗೊತ್ತಿರೋದಿಲ್ಲ, ಥಿಯರಿ ಗೊತ್ತಿರೋದಿಲ್ಲ, ಹಾಗಾಗಿ ಅದು ಹೋಗ್ತಾ ಹೋಗ್ತಾ ದಪ್ಪ ಆಗ್ತದೆ ಅಂತ ಪ್ರೂವ್ ಮಾಡಿಬಿಡ್ತಾನೆ. ಸೊ therefore Washerkoff has given a metaphorical explanation here. Washerkoff called him a cannibal. ಅದಕ್ಕಾಗಿ ಅವನನ್ನು ಟೀಚರ್ನ ಕ್ಯಾನಿಬಲ್ ಅಂತ ಕರೀತಾನೆ. ಟೋಟಲಿ ಇನ್ ದ ಬೋತ್ ದ ಸಬ್ಜೆಕ್ಟ್ಸ್, ದಟ್ ಈಸ್ ಇನ್ ಹಿಸ್ಟರಿ ಆಸ್ ವೆಲ್ ಆಸ್ ದ ಫಿಸಿಕ್ಸ್, ಎರಡೂ ಸಬ್ಜೆಕ್ಟಲ್ಲಿ ಅವನು ಪಾಸ್ ಆಗಿಬಿಡ್ತಾನೆ. ಅವನು ತಪ್ಪು ಉತ್ತರ ಕೊಟ್ಟಿದ್ರು ಈ ಟೀಚರ್ಗಳು ಅವನನ್ನು ಓವರ್ ಸ್ಮಾರ್ಟ್ ಮಾಡಿ ತಾವು ಆ್ಯಂಡ್ ದೇ ಪಾಸ್ಟ್ ಇನ್ ದೆನ್. ಸೊ ಈಗ ಅವ್ರು ಪಾಸ್ ಮಾಡಲೇಬೇಕಾಗಿದೆ. ವೈ? ಬಿಕಾಸ್ ಇಫ್ ಈಸ್ ಫೇಲ್, ಈಸ್ ಗೋಯಿಂಗ್ ಟು ಫೇಲ್, ದೆನ್ ದೇ ಹ್ಯಾವ್ ಟು ಗಿವ್ ಬ್ಯಾಕ್ ಹಿಸ್ ಟ್ಯೂಷನ್ ಫೀ. ಅವ್ರು ರೀಫಂಡ್ ಮಾಡಲೇಬೇಕಾಗ್ತದೆ. ಸೊ ದೆನ್ ದ ಥರ್ಡ್ ಮಾಸ್ಟರ್, ದಟ್ ಇಸ್ ದ ಜಿಯೋಗ್ರಫಿ ಮಾಸ್ಟರ್, ಟುಕ್ ದ ಚಾರ್ಜ್ ಆಫ್ ಆಸ್ಕಿಂಗ್ ದ ಕ್ವೆಶನ್ ವಾಷರ್ಕೋಫ್ಗೆ. ಸೊ ಅವನೊಂದು ಪ್ರಶ್ನೆ ಕೇಳ್ತಾನೆ, ವಾಟ್ ಈಸ್ ದ ನೇಮ್ ಆಫ್ ದ ಕ್ಯಾಪಿಟಲ್ ಆಫ್ ಜರ್ಮನ್ ಪ್ರಾವಿಡೆನ್ಸ್ ಅಂತ ಕೇಳ್ತಾನೆ. ಸೊ ಬನ್ಸ್ವಿಕ್ ಪ್ರಾವಿನ್ಸ್ನ ಹೆಸರೇನು ಅಂತ ಕೇಳ್ತಾನೆ. ದಟ್ ಈಸ್ ರಿಪ್ಲೈಡ್ ಆಸ್ ಸೇಮ್ ಅಂತ ಹೇಳ್ತಾನೆ. ಸೊ ಆ್ಯಕ್ಚುಲಿ ದ ಕ್ವೆಶನ್ ಅವನು ಅರ್ಥ ಮಾಡ್ಕೊಂಡಿರ್ತಾನೆ ಚೆನ್ನಾಗಿ, ದೇರ್ ಈಸ್ ಅನದರ್ ನೇಮ್ ಫಾರ್ ಬನ್ಸ್ವಿಕ್, ಬಟ್ ಇವನೇನು ಹೇಳ್ತಾನೆ, ಸೇಮ್ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಒಂದು ಲೆಜೆಂಡರಿ ಸ್ಟೋರಿ ಹೇಳ್ಬಿಡ್ತಾನೆ. ಯಾರು? ದ ಜಿಯೋಗ್ರಫಿ ಮಾಸ್ಟರ್. ಒನ್ಸ್ ದ ಕಿಂಗ್ ಬರ್ಬರೋಸಾ ಒಂದು ಸಾರಿ ಆತ ಕುದುರೆ ಮೇಲೆ ಹೋಗ್ತಿರ್ತಾನೆ. ಆ್ಯಂಡ್ ವೆನ್ ಹಿ ವಾಸ್ ಗೋಯಿಂಗ್ ರೈಡಿಂಗ್ ಆನ್ ದ ಹಾರ್ಸ್, ರೈಡಿಂಗ್ ದ ಹಾರ್ಸ್, ಈ ಮೆಟ್ ಎ ಯಂಗ್ ಗರ್ಲ್, ಶಿ ಈಸ್ ಎ ಪೆಸೆಂಟ್ ಗರ್ಲ್, ಫಾರ್ಮರ್ ಗರ್ಲ್. ಸೊ ಅವನು ಫಾರ್ಮರ್ ಗರ್ಲ್ನ ಭೇಟಿ ಮಾಡ್ತಾನೆ. ಅವಳು ಬಾಯಿ ತುಂಬ ತುಂಬಿಕೊಂಡು ತಿಂತಿರ್ತಾಳೆ. ಸೊ ಈ ಆಸ್ಡ್ ಕ್ವೆಶನ್, ವಾಟ್ ಇಸ್ ದ ನೇಮ್ ಆಫ್ ದ ಸಿಟಿ? ಈಗಿರೋ ಸಿಟಿ ಯಾವುದಮ್ಮ ಇದು ಅಂತ ಕೇಳ್ತಾನೆ ರಾಜ. ಬಟ್ ದಟ್ ಗರ್ಲ್ ಕುಡ್ ನಾಟ್ ಏಬಲ್ ಟು ಪ್ರೊನೌನ್ಸ್ ದ ವರ್ಡ್ ಪರ್ಟಿಕ್ಯುಲರ್ ನೇಮ್. ಸೊ ದಟ್ ಅಟ್ ದ ಸೇಮ್ ಟೈಮ್, ಗಾಡ್ ಬ್ಲೆಸ್ ಯು, ನಿನಗೆ ದೇವರು ಒಳ್ಳೇದು ಮಾಡಲಿ, ವಾಟ್ ಇಸ್ ದ ನೇಮ್ ಆಫ್ ದ ಸಿಟಿ ಅಂತ ಕೇಳ್ತಾನೆ. ಬಟ್ ದಟ್ ಗರ್ಲ್ ಕುಡ್ ನಾಟ್ ಏಬಲ್ ಟು ಗೆಟ್ ದ ವರ್ಡ್ಸ್ ವಾಟ್ ಇಸ್ ದ ನೇಮ್ ಆಫ್ ದ ಸಿಟಿ, ಬಟ್ ಶಿ ಕುಡ್ ಏಬಲ್ ಟು ಗೆಟ್ ದ ವರ್ಡ್ಸ್ ಗಾಡ್ ಬ್ಲೆಸ್ ಯು ಮಾತ್ರ ಕೇಳಿಸುತ್ತೆ. ಸೊ ದಟ್ ಅವಳೇನು ಮಾಡ್ತಾಳೆ, ಸೇಮ್ ಟು ಯು ಅಂತಾಳೆ. ಸೊ ಎಂಪರರ್ ಮಿಸ್ಟೇಕ್ ಇನ್ ದ ಸಿಟಿ ನೇಮ್ ಆಸ್ ಸೇಮ್. ಇವಾಗ ಸೇಮ್ ಅಂತ ಅವನು ಕನ್ಫ್ಯೂಸ್ ಮಾಡಿಕೊಂಡು ಸೇಮ್ ಅಂತಾನೆ. ಹಾಗಾಗಿ ದ ಆನ್ಸರ್ ಗಿವನ್ ಬೈ ವಾಷರ್ಕೋಫ್ ಈಸ್ ದ ರೈಟ್ ಆನ್ಸರ್ ಅಕಾರ್ಡಿಂಗ್ ಟು ಜಿಯೋಗ್ರಫಿ ಮಾಸ್ಟರ್. ಸೊ ಒನ್ ಬೈ ಒನ್ ಎಲ್ಲ ಟೀಚರ್ಸು ಕೂಡ ಅವನಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಎಲ್ಲರೂ ಮುಗಿತಾರೆ, ಎಲ್ಲರ ಹತ್ರನೂ ಪಾಸ್ ಆಗ್ತಾನೆ. ಆ್ಯಂಡ್ ಅಟ್ ಲಾಸ್ಟ್ ದ ಮ್ಯಾಥಮ್ಯಾಟಿಕ್ಸ್ ಟೀಚರ್, ಸೊ ದ ಹೋಲ್ ಸ್ಕೂಲ್, ಇಡೀ ಶಾಲೆಯ ಮರ್ಯಾದೆ ಅಥವಾ ರೆಪ್ಯುಟೇಷನ್ ಟೋಟಲಿ ಡಿಪೆಂಡ್ಸ್ ಅಪಾನ್ ದ ಮ್ಯಾಥಮ್ಯಾಟಿಕ್ಸ್ ಟೀಚರ್. ನಾವು ಯಾಕೆ ಅಂತ ಅಂದರೆ ದಟ್ ದಿಸ್ ಪರ್ಟಿಕ್ಯುಲರ್ ಮಾಸ್ಟರ್ ಕೇಳೋ ಪ್ರಶ್ನೆ ಮೇಲೆ ಈಗ ಸ್ಕೂಲ್ನ ಮರ್ಯಾದೆ ನಿಂತ್ಕೊಂಡಿದೆ. ಇಫ್ ಈ ಫೇಲ್ಸ್ ಆಸ್ಕಿಂಗ್ ಎ ವೆರಿ ಡಿಫಿಕಲ್ಟ್ ಕ್ವೆಶನ್ಸ್, ಈಸಿಯರ್ ಕ್ವೆಶನ್ಸ್, ಐ ಥಿಂಕ್ ದೇ ಹ್ಯಾವ್ ಟು ಪೇ ದ ರೀಫಂಡ್, ಐ ಮೀನ್ ಆಫ್ ದ ಫೀ. ಇದು ಅಟ್ ಲಾಸ್ಟ್ ಮ್ಯಾಥಮ್ಯಾಟಿಕ್ಸ್ ಮಾಸ್ಟರ್ 2 questions he asked. ಒಂದು ಕ್ವೆಶನ್ಸ್ ಕೇಳ್ತಾನೆ. ಒನ್ ಇಸ್ ದ ಟಫ್ ಕ್ವೆಶನ್, ಅನದರ್ ಒನ್ ಇಸ್ ದ ಡಿಫಿಕಲ್ಟ್ ಕ್ವೆಶನ್. ಸೊ ಟಫ್ ಕ್ವೆಶನ್ ಏನಂತ ನಾನು ಕ್ಯಾಲ್ಕುಲೇಷನ್ಸ್ ಮಾಡಿ ನಿಮಗೆ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು. ದಟ್ ಈಸ್ ಒಂದು ತುಂಬ ದೊಡ್ಡ ಕ್ಯಾಲ್ಕುಲೇಷನ್ಸ್ ಕೊಟ್ಬಿಡ್ತಾನೆ. ದಟ್ ಈಸ್ ವೆರಿ ಈಸಿ ಕ್ವೆಶನ್ ಅಂತ ಹೇಳ್ತಾನೆ. ಅದನ್ನು ಆ್ಯಕ್ಚುಲಿ ಟಫ್ ಅದು, ಬಟ್ ಈಸಿ ಕ್ವೆಶನ್ ಅಂತ ಹೇಳ್ತಾನೆ. ಸೊ ದ ಬಾಯ್ ವಾಸ್ ನಾಟ್ ಏಬಲ್ ಟು, ದಟ್ ವಾಷರ್ಕೋಫ್ ವಾಸ್ ನಾಟ್ ಏಬಲ್ ಟು ಆನ್ಸರ್ ದ ಕ್ವೆಶನ್. ಆ ಮೊದಲನೇ ಪ್ರಶ್ನೆಗೆ ವಾಷರ್ಕೋಫ್ ಕೈಲಿ ಉತ್ತರ ಕೊಡೋಕ್ಕಾಗಲ್ಲ. ಬಟ್ ಈಗ ನಾನು ಡಿಫಿಕಲ್ಟ್ ಕ್ವೆಶನ್ ಕೇಳ್ತೀನಿ, ಅದಕ್ಕೆ ನೀನು ಉತ್ತರ ಹೇಳಬೇಕು ಅಂತ ಮ್ಯಾಥಮೆಟಿಕ್ಸ್ ಟೀಚರ್ ಕೇಳ್ತಾನೆ. ಅದಕ್ಕೆ ಮುಂಚೆ ದಿಸ್ ಆಲ್ ದ ಟೀಚರ್ಸ್ ಅಂಡ್ ದ ಪ್ರಿನ್ಸಿಪಲ್ ಸ್ಟಾರ್ಟೆಡ್ ಗ್ರಂಬ್ಲಿಂಗ್ ಅಗೇನ್ಸ್ಟ್ ದಿಸ್ ಮ್ಯಾಥಮೆಟಿಕ್ಸ್ ಟೀಚರ್. ಯಾಕೆಂದರೆ ಎಲ್ಲಿ ಫೇಲ್ ಮಾಡಿಬಿಟ್ಟು ಇವರನ್ನು ನಾವು ಫೀಸ್ ಕೊಡೋ ಥರ ಮಾಡಿಬಿಡ್ತಾನೋ ಏನೋ ಗೊತ್ತಿಲ್ವಲ್ಲಪ್ಪ ಅಂತ ಇವ್ರಿಗೆಲ್ರಿಗೂ ಕೂಡ ಗಾಬರಿ ಆಗಿಬಿಡುತ್ತೆ. ಸೊ ದಟ್ ಮ್ಯಾಥಮೆಟಿಕ್ಸ್ ಟೀಚರ್ ಕೇಮ್ ಅಪ್ ವಿತ್ ದ ಸೆಕೆಂಡ್ ಕ್ವೆಶನ್. ಸೊ ವಾಟ್ ವಾಸ್ ದ ಸೆಕೆಂಡ್ ಕ್ವೆಶನ್? ಸೆಕೆಂಡ್ ಕ್ವೆಶನ್ ವಾಸ್, the mathematics teacher demanded Washerkoff to give an account of each and every number and ಎಲ್ಲ ಡೀಟೇಲ್ಸನ್ನು, ಎಷ್ಟು 3 ವರ್ಷಗಳ ಕಾಲ ಕಲ್ತಿದೆಯಲ್ಲ ಅಷ್ಟು ಫೀಸ್ನ ಡೀಟೇಲ್ಸನ್ನು ಕೊಡು ಅಂತ ಕೇಳ್ತಾನೆ. ದಿಸ್ ಈಸ್ ಎ ವೆರಿ ಟಫೆಸ್ಟ್ ಕ್ವೆಶನ್ ಅಂತ ಕೇಳ್ತಾನೆ ಆ್ಯಕ್ಚುಲಿ. ಬಟ್ ದಟ್ ಬಾಯ್ ಎಲ್ಲವನ್ನೂ ಹೇಳಿಬಿಡ್ತಾನೆ, ಎಷ್ಟು ನನಗೆ ಆನ್ಸರ್ ಬರಬೇಕು, ನನಗೆ ಎಷ್ಟು ನನಗೆ ಫೀಸ್ ಬರಬೇಕು ಅಂತ. ಸೊ ಕರೆಕ್ಟಾಗಿ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಎಲ್ಲ ಸೆಮಿಸ್ಟರ್ದು ಕೂಡ ಕ್ಯಾಲ್ಕುಲೇಟ್ ಮಾಡಿ, ಈವನ್ ಇನ್ಕ್ಲೂಡಿಂಗ್ ದ ಎಕ್ಸಾಮಿನೇಷನ್ ಫೀ, ಕಾನ್ವೊಕೇಷನ್ ಸರ್ಟಿಫಿಕೇಟ್ ಫೀ ಎಲ್ಲವನ್ನು ಕೂಡ ಅವನು ಲೆಕ್ಕ ಇಟ್ಬಿಡ್ತಾನೆ. ಅಟ್ ಲಾಸ್ಟ್ ಈಸ್ ಪಾಸ್ಡ್, ಆತ ಪಾಸ್ ಆಗಿಬಿಡ್ತಾನೆ. ಅಂದರೆ ಮ್ಯಾಥಮ್ಯಾಟಿಕ್ಸ್ ಟೀಚರ್ ಒಂದು ಮಾಡಿದಂಥ ಟೆಕ್ನಿಕ್ ಇದು, ಅವನನ್ನು ಪಾಸ್ ಮಾಡಲೇಬೇಕು ಅಂತ. ಸೊ ಹಾಗಾಗಿ ಅವನನ್ನು ಪಾಸ್ ಮಾಡಿಬಿಡ್ತಾರೆ. ಸೊ ದಿಸ್ ಈಸ್ ದ ಅಬ್ಸರ್ವ್ಡ್ ಥಿಯೇಟರ್.
ಇದು ಒಂದು ಅಸಂಗತ ನಾಟಕ. ಒಟ್ಟಾರೆ ನಾನು ಟ್ಯೂಷನ್ ಫೀಸನ್ನು ಇಸ್ಕೊಳ್ಳೇಬೇಕು ಅಂತ ಬಂದಂತಹ ಒಬ್ಬ ವ್ಯಕ್ತಿ, ಬಟ್ ಈ ಕುಡ್ ನಾಟ್ ಏಬಲ್ ಟು ಗೆಟ್ ಇಸ್ ರೀಫಂಡ್. ಅವನಿಗೆ ರೀಫಂಡ್ ಸಿಗೋದಿಲ್ಲ ಬಿಕಾಸ್ ಈ ಥಾಟ್ ದಟ್ ಈಸ್ ವೆರಿ ಸ್ಮಾರ್ಟ್ ಅಂತ, ಯಾರು ವಾಶರ್ಕೋಫ್. ಬಟ್ ದ ಟೀಚರ್ಸ್ ಆರ್ ಓವರ್ ಸ್ಮಾರ್ಟ್ ಆ್ಯಂಡ್ ದ ಟೀಚರ್ಸ್ ಆರ್ ವೆರಿ ಬ್ರಿಲಿಯಂಟ್. ಆ್ಯಂಡ್ ಅವನಿಗೆ ಅತ್ಯಂತ ಸುಲಭವಾದ ಪ್ರಶ್ನೆಗಳನ್ನು ಕೇಳಿ ಅವನು ತಪ್ಪು ಉತ್ತರ ಕೊಟ್ಟರು ಆ್ಯಂಡ್ ದೇ ಮೇಡ್ ಹಿಮ್ ಪಾಸ್. ಅವನನ್ನು ಪಾಸ್ ಮಾಡಿಬಿಡ್ತಾರೆ. ಎಲ್ಲ ಉತ್ತರಗಳು ಸರಿ ಸರಿ ಅಂತ ಬೇರೆ ಬೇರೆ ಯಾವ್ಯಾವುದೋ ಥಿಯರಿಗಳನ್ನು ಹೇಳಿ ಅವನನ್ನು ಪಾಸ್ ಮಾಡಿಬಿಡ್ತಾರೆ. ಸೊ ದಿಸ್ ಈಸ್ ಯಾವುದು ರೀಫಂಡ್ನ ಒಂದು ಸಮ್ಮರಿ. ನಾನು ಒಂದು ಸಣ್ಣ ಸಮ್ಮರಿಯನ್ನು ಪ್ರಿಪೇರ್ ಮಾಡಿ ನಿಮಗೆ ಒಂದು ವಾಟ್ಸಪ್ಪಲ್ಲಿ ಕೂಡ ಈಗ ಆಲ್ರೆಡಿ ಕಳಿಸಿದ್ದೀನಿ. ಐ ಥಿಂಕ್ ಇಟ್ ಈಸ್ ಗೋಯಿಂಗ್ ಟು ಬಿ ಸರ್ಕ್ಯುಲೇಟೆಡ್ ಟು ಯು ಸೂನ್. ಕೆಲವಷ್ಟು ಹುಡುಗರು ಕಳಿಸಿದ್ದೀನಿ ಸಿನ್ಸ್ ಐ ಆಮ್ ನಾಟ್ ಇನ್ ದ ಗ್ರೂಪ್. ಸೊ ಮತ್ತು ಬೇರೆ ಟೀಚರ್ಸ್ ಎಲ್ಲ ಹೇಳ್ತಾ ಇದ್ರು ರೆಸ್ಪಾಂಡ್ ಮಾಡ್ತಾಯಿಲ್ಲ ನಿಮ್ಮ ಕ್ಲಾಸ್ ಅವರು ಅಂತ. ದಯವಿಟ್ಟು ರೆಸ್ಪಾಂಡ್ ಮಾಡಿ. ಆ್ಯಂಡ್ ಮಾರ್ಕ್ಸ್ ಗೇನ್ ಮಾಡೋದು ಭಾಳ ಒಳ್ಳೇದಿಲ್ಲಿ. ಆ್ಯಂಡ್ ಸುಮ್ಮನೆ ಯಾರು ಸುದ್ದಿ ಹಬ್ಬಿಸ್ತಿದ್ದಾರೆ ಏನಂತ, ಕಮಿಂಗ್ ಸೆಮಿಸ್ಟರ್ ಎಕ್ಸಾಮಿನೇಷನ್ಸ್ ವಿಲ್ ಬಿ ಬ್ಯಾಂಡ್ ಅಂತ. ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಹ್ಯಾಸ್ ಇಫ್ ಈಗ ಸದ್ಯಕ್ಕೆ ಇರುವ ಮಾಹಿತಿಗಳ ಪ್ರಕಾರವಾಗಿ ನಿಮ್ಮ ಪರೀಕ್ಷೆಗಳು ಕಡ್ಡಾಯವಾಗಿ ನಡೀತವೆ. UGC ಕೂಡ ಸ್ಪಷ್ಟವಾಗಿ ಹೇಳಿದೆ, ಉನ್ನತ ಶಿಕ್ಷಣ ಇಲಾಖೆ ಕೂಡ ಸ್ಪಷ್ಟವಾಗಿ ಹೇಳಿದೆ, ಕಮಿಷನರೇಟು ಯೂನಿವರ್ಸಿಟಿ ಎಲ್ಲವೂ ಸ್ಪಷ್ಟವಾಗಿ ಹೇಳಿವೆ. ವಾಟ್ ಈಸ್ ದಟ್ ದ ಎಕ್ಸಾಮಿನೇಷನ್ ಗೋಯಿಂಗ್ ಟು ಬಿ ಹ್ಯಾಪನ್, ನಡೀತದೆ ಅಂತ. ಸೊ ಹಾಗಾಗಿ ಯು ಪ್ರಿಪೇರ್ ವೆರಿ ವೆಲ್. ನೀವು ಮನೇಲಿದ್ದೀರಿ, ಪ್ರಿಪೇರ್ ಮಾಡ್ಕೊಳ್ಳಿ ಚೆನ್ನಾಗಿ ಪರೀಕ್ಷೆನ. ಸೊ ಐ ಥಿಂಕ್ ನಿಮಗೆ ಇದು ಸುಲಭ ಆಗಿಬಿಡ್ತದೆ. ಇನ್ನು ಲ್ಯಾಂಗ್ವೇಜ್ ಕಾಂಪೊನೆಂಟ್ ನಿಮಗೇನು ಕಷ್ಟ ಆಗೋದಿಲ್ಲ, ಅದ್ರ ಬಗ್ಗೆ ಆಲ್ರೆಡಿ ಮಾತಾಗಿದೆ. ಪ್ರಾಯಶಃ ರಾಘವೇಂದ್ರ ಕೂಡ ಮಾಡಿದ್ದಾರೆ. ಇನ್ ಕೇಸ್ ಏನಾದರೂ ಲ್ಯಾಂಗ್ವೇಜ್ ಕಾಂಪೊನೆಂಟಲ್ಲಿ ನಿಮಗೆ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಅಗೈನ್ ಟಾಕ್ ಟು ಮೀ ಆರ್ ಸೆಂಡ್ ಎ ಮೆಸೇಜ್ ದಟ್ ಯು ಹ್ಯಾವ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ ಅಂತ. ಸೊ ದಟ್ ಐ ವಿಲ್ ಬಿ ಏಬಲ್ ಟು ರಿಸಾಲ್ವ್ ಇಟ್. ಅದನ್ನು ರಿಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೋಪ್ ಯು ಆರ್ ಆಲ್ ಗುಡ್. ಆ್ಯಂಡ್ ಅಗೈನ್ ನೀವು ಸೇಫ್ ಆಗಿರಿ ಮನೆಯಲ್ಲಿ ಮತ್ತು ಚೆನ್ನಾಗಿ ಓದಿ. ಫೈನಲ್ ಇಯರ್ದು ಲಾಸ್ಟ್ ಸೆಮಿಸ್ಟರ್ ಇದು. ಸೆಕೆಂಡ್ ಇಯರ್ದು ಲಾಸ್ಟ್ ಸೆಮಿಸ್ಟರ್, ದಟ್ ಮೀನ್ಸ್ ಫೋರ್ತ್ ಸೆಮಿಸ್ಟರ್. ಕಮಿಂಗ್ ಇಯರ್ನಲ್ಲಿ ಯು ವಿಲ್ ಹ್ಯಾವ್ ಎ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಿಮಗಿರುತ್ತೆ. ಫೈನಲ್ ಇಯರ್ ಇರುತ್ತೆ, ಎಕ್ಸಾಮಿನೇಷನ್ಸ್ಗಳು ಬಂದುಬಿಡ್ತವೆ, ಬೇರೆ ಬೇರೆ ಜಾಬ್ ಎಕ್ಸಾಮಿನೇಷನ್ಸ್ ಎಲ್ಲವನ್ನು ತೊಗೋಬೇಕಾಗುತ್ತೆ. ಫೈನಲ್ ಇಯರಿಂದ ವಿಲ್ ಬಿ ಎಲಿಜಿಬಲ್ ಟು ಟೇಕ್ ಜಾಬ್ ಎಕ್ಸಾಮಿನೇಷನ್ಸ್ ಎಂಪ್ಲಾಯ್ಮೆಂಟ್ಗೆ. ಸೊ ಹಾಗಾಗಿ ಯು ಮಸ್ಟ್ ಬಿ ವೆರಿ ರೆಸ್ಪಾನ್ಸಿಬಲ್ ಇನ್ ದೀಸ್ ಹಾಲಿಡೇಸ್. ಸ್ಟಡಿ ವೆರಿ ವೆಲ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್.